ದುಡ್ಡು ಇವತ್ತು ಮಂಡಳಿಯ ದುಡ್ಡು ಅಂದರೆ ಇವತ್ತು ಹೈದರಾಬಾದ್ ಕರ್ನಾಟಕದ ಜನರ ದುಡ್ಡು. ಇವತ್ತು ನಾವು ಶೈಕ್ಷಣಿಕವಾಗಿ ಹಿಂದುಳಿದಿದ್ದೀವಿ, ಆರ್ಥಿಕವಾಗಿ ಹಿಂದುಳಿದಿದ್ದೀವಿ, ಇವತ್ತು ಸಾಮಾಜಿಕವಾಗಿ ಹಿಂದುಳಿದಿದ್ದೀವಿ, ಉದ್ಯೋಗಿಕವಾಗಿ ಹಿಂದುಳಿದಿದ್ದೀವಿ. ನಮ್ಮ ಡೆವಲಪ್ಮೆಂಟ್ ಆಗಲಿ ಅಂತೇಳಿ ಸರ್ಕಾರ ಇವತ್ತು ಸಾವಿರಾರು ಕೋಟಿ ಅನುದಾನ ಬಿಡುಗಡೆ ಮಾಡ್ತಾ ಇದ್ರೆ ಮಂಡಳಿ ಅಧಿಕಾರಿಗಳು ಇವತ್ತು ಕೊಳ್ಳೆ ಹೊಡೆದು ಆ ಗುತ್ತಿಗೆದಾರರ ಮನೆ ತುಂಬುವಂಥ ಕೆಲಸವನ್ನು ಮಾಡ್ತಾ ಇರೋದು ಇವತ್ತು ನೋವಿನ ಸಂಗತಿಯಾಗಿದೆ. ಮತ್ತು ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಗೆಜೆಟನ್ನು ಪಾಸ್ ಮಾಡ್ತಾರೆ 2025ರಲ್ಲಿ. ಆ ಗೆಜೆಟ್ಗೂ ಕೂಡ ಇವತ್ತು ಮಂಡಳಿಯವರು ಕೌಡೆ ಕಾಸಿನ ಕಿಮ್ಮತ್ತು ಕೊಡಲ್ಲ, FD ಆರ್ಡರ್ಗೂ ಕೂಡ ಕೌಡೆ ಕಾಸಿನ ಕಿಮ್ಮತ್ತು ಕೊಡಲ್ಲ, ಮಾನ್ಯ ಸಚಿವರ ಆದೇಶಕ್ಕೂ ಕೂಡ ಕೌಡೆ ಕಾಸಿನ ಕಿಮ್ಮತ್ತು ಕೊಡಲ್ಲ. ಅಂದರೆ ಇವತ್ತು ನೈತಿಕ ಹೊಣೆಗಾರಿಕೆ ಹೊತ್ಕೊಂಡು ಮಾನ್ಯ ಮುಖ್ಯಮಂತ್ರಿಯವರು ಅದನ್ನೇ ಕೊಡಬೇಕು. ಯಾಕಂದರೆ ಇವತ್ತು ಒಂದು ನಿಗಮ ಮಂಡಳಿ ಇದೆ, ಇದು ಯಾವುದು KKRDB ಅನ್ನೋದು ಒಂದು ಮಂಡಳಿ ಇದೆ. ಈ ಮಂಡಳಿಯ ಒಬ್ಬ ಅಧಿಕಾರಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರ ಗೆಜೆಟಿಗೆ ಇವತ್ತು ಅವರ ಆದೇಶಕ್ಕೆ ಇವತ್ತು ಮಡಿತಾ ಇಲ್ಲ, ಅವರು ಆದೇಶಕ್ಕೆ ಉಭಯ ಮಾಡ್ತಾ ಇಲ್ಲ ಅಂತಂದರೆ ನಿಮ್ಮದು ನೈತಿಕಗಿರಿ ಎಲ್ಲಿಗೆ ಹೋಯಿತು? ನಿಮ್ಮ ಆಡಳಿತ ಹಿತದೃಷ್ಟಿ ಎಲ್ಲಿಗೆ ಹೋಯಿತು? ನೀವು ಆಡಳಿತ ಮಾಡಲಿಕ್ಕೆ ನೀವು ಏಬಲ್ ಇದ್ದೀರಾ ಅನ್ನೋದು ನೀವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಆ ಕಾರಣಕ್ಕಾಗಿ ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಈ ಮಂಡಳಿಯಲ್ಲಿ ಆಗಿರುವಂಥ ಎಲ್ಲ ವ್ಯವಹಾರಗಳ ಬಗ್ಗೆ ತನಿಖೆ ಆಗಬೇಕು. ಮತ್ತು ಕಾರ್ಯದರ್ಶಿಗಳೇನಿದ್ದಾರೆ ಅವರು ಕಿರಿಯ ಶ್ರೇಣಿಯ ಅಧಿಕಾರಿ ಆಗಿರೋದ್ರಿಂದ ಅವರನ್ನು ಇಲ್ಲಿಂದ ಎತ್ತಂಗಡಿ ಮಾಡಿ ಹಿರಿಯ ಶ್ರೇಣಿಯ ಕಾರ್ಯದರ್ಶಿಗಳನ್ನು ಇಲ್ಲಿ ನೇಮಕ ಮಾಡಬೇಕು. ಸರ್ಕಾರದ ಉನ್ನತ ಮಟ್ಟದ ಒಬ್ಬ ಅಧಿಕಾರಿ ಅಂದರೆ ಸರ್ಕಾರದ ಕಾರ್ಯದರ್ಶಿಗೆ ಈಕ್ವಲ್ ಇರುವಂಥ ಒಬ್ಬ ಅಧಿಕಾರಿಯನ್ನು ಇಲ್ಲಿ ನೇಮಕ ಮಾಡಬೇಕು. ಮತ್ತು ಅಧ್ಯಕ್ಷರೇನಿದ್ದಾರೆ, ಅಧ್ಯಕ್ಷರು ಇವತ್ತು ಶಾಸಕರದಾರ, ಶಾಸಕರಿಗೆ ಇಲ್ಲಿ ಮಾಡಬಾರ್ದು. ಇದು ಗೆಜೆಟ್ ಅಲ್ಲ, ಇದು ಕಾನೂನಲ್ಲ. 371J ಕಾನೂನಲ್ಲಿ ಏನಿದೆ ಅಂದರೆ ಒಬ್ಬ ಹೈದರಾಬಾದ್ ಕರ್ನಾಟಕದ ಒಬ್ಬ ಸಚಿವರನ್ನು, ಸಚಿವ ಸಂಪುಟದ ದರ್ಜೆಯ ಒಬ್ಬ ಸಚಿವರನ್ನು ಇಲ್ಲಿ ಮಂಡಳಿಗೆ ಅಧ್ಯಕ್ಷರನ್ನಾಗಿ ಮಾಡಬೇಕು. ಆವಾಗ ಮಾತ್ರ ಇವತ್ತು ಈ ಭಾಗ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇದೆ. ಆ ಕಾರಣಕ್ಕಾಗಿ ಅಧ್ಯಕ್ಷರನ್ನು ವಜಾ ಮಾಡಬೇಕು, ಕಾರ್ಯದರ್ಶಿಯನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಉನ್ನತ ಮಟ್ಟದ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಬೇಕು. ಮತ್ತು 2023ರಿಂದ ಇಲ್ಲಿ ತನಕ ಏನೆಲ್ಲ ವಿತೌಟ್ ಥರ್ಡ್ ಪಾರ್ಟಿ ಇವರು ಬಿಲ್ಗಳು ಮಾಡಿದ್ದಾರೆ ಅದರ ಮೇಲೆ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ತನಿಖೆ ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ವಾದ.